ಪುಂಡು ಹೌದ್ ತಮ್ಮ ಪ್ರಶ್ನೆ ಏನ್ ಮಾಡ್ಯಾನ? ಮಾಳಿಂಗರಾಯ ಜಕ್ರಾಯ ಮೌಸನೆ ತಿನ್ನಲ್ಲ ಅಂದ್ರೆ ಬ್ಯಾಟಿ ಆಳಕ್ ಏನ್ ಕಾರಣ ಅಂತ ಪ್ರಶ್ನೆ ಮಾಡ್ಯಾರ. ಹೌದ್ ಹೌದ್ ಅವರು ಮಾಂಸಾಹಾರಿ ತಿನ್ನಲ್ಲಪ್ಪ ಅಂದ್ರೆ ಬ್ಯಾಟಿ ಯಾಕೆ ಆಡ್ಯಾರಂತ ಸಂಶಯ ಬಂದದ ಪುಂಡುಗ. ಹೌದು, ಸಂಶಯ ಬರಬಾರ್ದ್ರಿ, ಇನ್ನ ಸಾವು ಬರ್ಬೇಕು ಸರ್. ಅದಕ್ಕ ಹೌದ್ ಹೌದ್ ಬಂಡರು 700 ಬಂಡರು ಬ್ಯಾಟಿ ದಿನಕ್ಕ 16 ಬ್ಯಾಟಿ ಹೊಡೆದು ತಿನ್ನವ್ರು. ಹೌದ್ ಅವಾಗ ದಿನ ಯಾವ ತುಕ್ಕಪ್ರಾಯನ ದಿನ ಅವನಿಗೆ ಕಾಡಲಕ್ಕಂತರು. ಹೌದ್ ಹೌದು ನಾವು ದಿನ ಒಂದು ರಕ್ತದ ಗಾಯಿತ್ ಮಾಡವ್ರು, ದಿನ ನಾವು ಮೌಸ್ ತಿನ್ನವ್ರು. ನಮಗ್ ಯಾವಾಗ ಕೊಂದು ಬಿಟ್ಟಿರಂದ ಬಳಕ ನನಗ ರಕ್ತ ಬೇಕು ಅಂತ ಹೇಳಿ ಸ್ವಪ್ನದಾಗ ಹೇಳಕತ್ರು. ಹೌದ್ ಹೌದ್ ಅವಾಗ ತುಕ್ಕಪ್ರಾಯ ಬಂದು ಮಕ್ಕಳಿಗೆ ಹೇಳ್ತಾನೆಲ್ಲೋ, ಮಕ್ಕಳೇ ಹೌದ್ ಜಕ್ರಾಯ ಮಾಳಿಂಗರಾಯ, ಹೌದ್ ಯಾವಾಗ ನೀವು ಈ ಬಂಡರನ್ನು ಹೊಡೆದು ರುದ್ರಗಟ್ಟಿ ಕಟ್ಸಿರಲ್ಲ, ಹೌದ್ ಹೌದ್ ಇನ್ನು ಮ್ಯಾಲ ಇವ್ರ ಸಲುವಾಗಿ ದಿನಾಲು ಬ್ಯಾಟಿ ಆಡಿ ಆ ರಕ್ತವನ್ನು ತಂದು ರುದ್ರಗಟ್ಟಿಗೆ ಹಚ್ಚ್ರಿ, ಮುಂದು ಸಿದ್ಧಾಟಿಗೆ ಗಟ್ಟಿ ಆಗ್ತದಂತ ಹೇಳಿ ಮುತ್ಯ ಮಾಳಿಂಗರಾಯ ತುಕ್ಕಪ್ರಾಯ ಹೇಳಿದಕ್ಕಾಗಿ ಅಲ್ಲಿ ಜಕ್ರಾಯ ಮಾಳಿಂಗರಾಯ ಬ್ಯಾಟಿ ಆಡಿ ಅದೇ ರಕ್ತ ಒಯ್ದು ರುದ್ರಗಟ್ಟಿಗೆ ಹಚ್ತಿದ್ರು. ಹೌದ್ ಇದು ತಂದೆ ಮಾತಿನ ಪ್ರಕಾರ ಬ್ಯಾಟಿ ಆಡಿದು ಹುಲ್ಲು ಮಾಸ್ತರ. ಹೌದ್ ಹೌದ್ ಮತ್ತೆ ಅವ್ರ ತಿಲ್ಲಾಕೇನು ಹೊಡೆದಿಲ್ಲ. ಹೌದ್ ಮತ್ತ ಇದು ಬಿಟ್ರ ಇದು ಸುಳ್ಳು ಅಂದೆಪ್ಪ ಅಂದ್ರೆ ಸೀದಾ ಹುಲಜಂತಿಗೆ ಹೋಗುದು. ನಮ್ಮ ಸರಿಜೋಡಿ ಕಲಾವಂತರು ಒಂದು ಪ್ರಶ್ನೆ ಕೇಳ್ಯಾರ. ಯಾನತ್ತ? ಮತ್ತ ನಮ್ಮ ಕಮಿಟಿ ಹಿರಿಯರು ಒಂದು ಪ್ರಶ್ನೆ ಕೇಳ್ಯಾರ. ಯಾನತ್ತ ಬಾಬಾ? ಎರಡೂ ಮ್ಯಾಳಿಗೆ ಕೇಳಿ ಏನು 201 101 ಇಟ್ರಿ? 100 ರೂಪಾಯಿ ಕೊಟ್ಟಿರ್ಬೇಕ್ರಿ. ಜೋಕ್ಮಾರ್ನ ತಾಯಿ ತಂದಿ ಹೆಸರೇನು? ಹೌದ್ ಹೌದು, ಯಾರು ಜೋಕುಮಾರ್ ತಾಯಿ ತಂದಿ ಬಪ್ಪರ ಕಾಶಿ ಕೇಳ್ಯಾರ. ನಮ್ಮ ಜೋಕ್ಮಾರ್ ತಾಯಿ ತಂದಿ ಹೆಸರು ಏನಂತ ಕೇಳ್ಯಾರ. ಇದು ಕಮಿಟಿ ಅವ್ರ ಪ್ರಶ್ನೆ. ಹೌದ್ ಹೌದ್ ನಮ್ಮ ಸರಿಜೋಡಿ ಕಲಾವಂತವ್ರಿಗೆ ಕೇಳಿದ್ರ ಅವ್ರು. ಅವ್ರೇನ್ ಕೇಳ್ಯಾರಿಪ್ಪ? ಬರ್ತದಂದ್ರ ಬರ್ತದಂತ ಹೇಳ್ರಿ, ಬರ್ಲಪ್ಪ ಅಂದ್ರ ಬರ್ಲಂತ ಹೇಳ್ರಿ ಅಂತ ಹೇಳ್ಯಾರ ಅವ್ರು. ಹೌದ್ ಹೌದ್ ಹೌದಿಲ್ಲ? ಹೌದ್ರಿ. ಅವ್ರು ಬರ್ತದನು ಅಲ್ಲಿಲ್ಲ, ಬರ್ಲೂ ಅಲ್ಲಿಲ್ಲ. ಹೌದ್ ಹೌದ್ ಅದಕ್ಕೆ 101 ರೂಪಾಯಿ ಕೊಟ್ಟಾರ. ಜೋಕ್ಮಾರ್ ತಾಯಿ ತಂದಿ ಹೆಸರು ಏನಪ್ಪಾ ಅಂದ್ರ ಏನ್ರಿಪ್ಪ? ಇಲ್ರಿ, ತಾಯಿ ಹೆಸರು ಜೋಕುಬಾಯಿ, ತಂದಿ ಹೆಸರ ಜೋಕ ಋಷಿ, ತಾಯಿ ಹೆಸರು ಜೋಕುಬಾಯಿ, ತಾಯಿ ಹೆಸರ ಮರಿಯಾ. ತಾಯಿ ಹೆಸರ ಮರಿಯಾ. ಅದೇ ತಾಯಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ಯಾನದ್ರಿ? ಏಳಿಗೆಮ್ಮ. ಏಳಿಗೆಮ್ಮ ಅಂತ ಹೇಳಿ 2 ಹೆಸರು ಅದಾವ. ತಂದೆ ಹೆಸರ ಜೋಕ ಋಷಿ, ತಾಯಿ ಹೆಸರ ಮರಿಯಮ್ಮ. ಹಿಂಗ ಜೋಕ್ಮರ ತಾಯಿ ತಂದಿ ಹೆಸರ ಇದು ಯಾವ ಬುಕ್ಕದಾಗದಪ್ಪ ಅಂದ್ರ ಯಾವ್ದು ಬುಕ್ರಿ ಅಪ್ಪ? ಹಾಲು ಮತ್ತ ಸಂಸ್ಕೃತಿ ಎಷ್ಟು ಗೊತ್ತ? ಸಂಪಾದಕರು ಶರಣು ಸಂಗಾಪುರ, ಇವ್ರ ಲೇಖಕರು ಬರೆದಿರ್ತಕ್ಕಂಥ ಬುಕ್ಕದೊಂದು ಪ್ರಶ್ನೆ ಇದು. ಹೌದ್ ಹೌದು, ಇದು ಕರೆಕ್ಟ್ ಅಂದ್ರ ನಮ್ಮ ಅಶೋಕಕ್ಕ ಬಂದು ಒಪ್ಕೊಂಡು 101 ರೂಪಾಯಿ ಕೊಡ್ಬೇಕು. ಒಂದು ಇದು ಸುಳ್ಳು ಅಂದ್ರೆ ಅವ್ರು ಬೇರೆ ಹೇಳಿ ನಮ್ ಕಡೆ 51 ಇಸ್ಕೊಂಡು ಹೋಗ್ಬೇಕು. ಬರ್ರಿ ಸಂಗಮಕ್ಕ, ಬರ್ರಿ ಬರ್ರಿ ನೋಡ್ರ. ಇನ್ನೂ ಒಂದು ಪ್ರಶ್ನೆ ಏನಪ್ಪಾ ಅಂದ್ರ ಏನ್ರಿಪ್ಪ? ಹೇಳ್ರಿ. ಸಿದ್ಧ ಮಾಳಿಂಗರಾಯ ಜಕ್ರಾಯ, ಹೌದ್ ಜಕ್ರಾಯ, ಸಿಂಪಲ್ ದಾಗ ಹೇಳೋನು, ಹೌದು ಇವರು ಶಾಕಾಹಾರಿ. ಹೌದ್ ಹೌದ್ ಇವರು ಮೌಸ ತಿನ್ನವ್ರಲ್ಲ. ತಿನ್ನತ್ತಲ್ರಿ? ಮತ್ತ ಮೌಸ ತಿನ್ನವ್ರಲ್ಲಪ್ಪ ಅಂದ್ರ ಹೌದ್ ಭೇಟಿ ಆಳಕ್ ಜಕ್ರಾಯ ಮಾಳಿಂಗರಾಯ ಹೋಗ್ಯಾರ. ಹೌದ್ ಹೌದು, ಇಲ್ಲೇ ಒಂದು ಪ್ರಶ್ನೆ ಅಂತೇಳಿ ಸರಿಜೋಡಿ ಕಲಾವಂತರು ಕೊಂಡು ಹೌದ್ ತಮ್ಮ ಪ್ರಶ್ನೆ ಏನ್ ಮಾಡ್ಯಾನ? ಮಾಳಿಂಗರಾಯ ಜಕ್ರಾಯ ಮೌಸನೆ ತಿನ್ನಲ್ಲ ಅಂದ್ರೆ ಬ್ಯಾಟಿ ಆಳಕ್ ಏನ್ ಕಾರಣ ಅಂತ ಪ್ರಶ್ನೆ ಮಾಡ್ಯಾರ. ಹೌದ್ ಹೌದು, ಇವ್ರು ಕೇಳಿರ್ತಕ್ಕಂತ ಪ್ರಶ್ನೆಕ್ ಉತ್ತರ ಏನದಪ್ಪ ಅಂದ್ರ ಹೆಂಗ್ರಿಪ್ಪ? ಮಾಳಿಂಗರಾಯನ ತಂದೆ ಹೌದ್ ತುಕ್ಕಪ್ರಾಯ ಹೌದ್ ಹೌದ್
ತಮ್ಮ ಕಿಲ್ಲಾರಗಳನ್ನು ಮೈಸ್ಕೊಂಡು ತುಕ್ಕಪ್ರಾಯ ಹೋದಾಗ ಏನೈತ್ರಿ ಸರ? ಸಂಗನಮುರಿಯಲ್ಲಿ 700 ಬಂಡವರು ಹೌದ್ ಹೌದ್ ಮುಚ್ಚಿಗೆಯನ್ನ ಹಾಕಿ ಹೌದ್ ಹೌದ್ ತುಕ್ಕಪ್ರಾಯನಿಗೆ ಹೊಡಿಲಾಕ ಸಂಚ ಹಾಕಿದ್ರು. ಹೌದು. ಆ ಹೇಳದಾಗ ತುಕ್ಕಪ್ರಾಯಿ ಏನ್ ಮಾಡ್ದಪ್ಪ ಅಂದ್ರ ನಿದ್ದಿ ಗಣ್ಣಾಗ ಎದ್ದು ತನ್ನ ಬಾಣ ತಾನೇ ಎದಿಗೆ ಹೊಡ್ಕೊಂಡ. ಹೌದ್. ಎದಿಗೆ ಹೊಡ್ಕೊಂಡು ಧರಣಿಗೆ ಬಿದ್ದಾಗ ಏನೈತ್ರಿ ಸರ? ಅವಾಗ ತುಕ್ಕಪ್ರಾಯನ ಮಕ್ಕಳಾದಿರ್ತಕ್ಕಂತ ಜಕ್ರಾಯ ಮಾಳಿಂಗರಾಯ ಹೌದ್. ತಂದಿ ಮುಂದೆ ಬಂದು ಕೇಳ್ತಾರೆ, ಯಪ್ಪ ನಿಮಗೆ ಯಾರು ತಂದಾರ ಈ ಸ್ಥಿತಿ ಅಂದಾಗ, ಹಿಂಗ 700 ಬಂಡ್ರ ನನಗೆ ಈ ಸ್ಥಿತಿ ತಂದಾರಪ್ಪ. ಹೌದ್ ಕಲಿಯುಗದೊಳಗೆ ಸಿದ್ಧಟಿಗೆ ಆಗ್ಬೇಕಾದ್ರೆ ನನ್ನ ಮಾತನ್ನ ನಡೆಸಿಕೊಡ್ಬೇಕು. ಹೌದ್ ಹೌದ್ ನನಗೆ ಏನ್ ಈ ಸ್ಥಿತಿ ತಂದಾರಲ್ಲ, 700 ಬಂಡರ ರುಂಡನ್ನ ಕಡಿದು ಹೌದ್ ರುದ್ರಗಟ್ಟಿ ಕಟ್ಟಿ ಅದರ ಮ್ಯಾಲ ನಿಂತು ನುಡಿ ಮಾಡಿದ್ರ ನನಗ ಸಲ್ಲುತ್ತದಂತ ಹೇಳಿ ಹೌದ್ ಹೌದ್ ಮಾಳಿಂಗರಾಯ ತುಕ್ಕಪ್ರಾಯಿ ಹೇಳದ. ಹೌದ್ ಮಾಳಿಂಗರಾಯಿಗ ತುಕ್ಕಪ್ರಾಯಿ ತಂದಿ ಹೇಳ್ದ. ಹೌದ್ ಆ ಕಾರಣಕ್ಕಾಗಿ 700 ಬಂಡರನ್ನು ರುಂಡ ಚಂಡಾಡಿ ಉಮ್ಮುರ್ಜಿ ಗ್ರಾಮದಲ್ಲಿ ಒಂದು ಹುಗೆಯನ್ನ ಹೂಡಿ ಹೌದ್ ಅದರೊಳಗ 700 ಬ್ಯಾಡರ ದಂಡ ರುಂಡವನ್ನು ಅದರೊಳಗೆ ಹಾಕಿ ರುದ್ರಗಟ್ಟಿ ಕಟ್ಟಿಸ್ಯಾರ. ಹೌದ್ ಅದೇ ರುದ್ರಗಟ್ಟಿ ಮ್ಯಾಲ ಮಾಳಿಂಗರಾಯ್ ನಿಂತ ಇನ್ನಾದ್ರೂ ಹೋದ ಹುಣ್ಣಿಗೆ ನುಡಿ ಮಾಡ್ತಾನ. ಭಾರತ್ ಹುಣ್ಣಿಮೆಗೆ ನುಡಿ ಆತವ್ರಿ. ಇನ್ನ ಹೌದ್ ಹೌದ್ ಅವರು ಮಾಂಸಾಹಾರಿ ತಿನ್ನಲ್ಲಪ್ಪ ಅಂದ್ರ ಬ್ಯಾಟಿ ಯಾಕೆ ಆಡ್ಯಾರಂತ ಸಂಶಯ ಬಂದದ ಪುಂಡುಗ. ಹೌದು, ಸಂಶಯ ಬರಬಾರ್ದ್ರಿ, ಸಾವು ಬರ್ಬೇಕು ಸರ್. ಅದಕ್ಕ ಹೌದ್ ಹೌದ್ ಬಂಡರು 700 ಬಂಡರು ಬ್ಯಾಟಿ ದಿನಕ್ಕ 16 ಬ್ಯಾಟಿ ಹೊಡೆದು ತಿನ್ನವ್ರು. ಹೌದ್ ಅವಾಗ ದಿನ ಯಾವ ತುಕ್ಕಪ್ರಾಯನ ದಿನ ಅವನಿಗೆ ಕಾಡಲಕ್ಕಂತರು. ಹೌದ್ ಹೌದು ನಾವು ದಿನ ಒಂದು ರಕ್ತದ ಗಾಯಿತ್ ಮಾಡವ್ರು, ದಿನ ನಾವು ಮೌಸ್ ತಿನ್ನವ್ರು. ನಮಗ್ ಯಾವಾಗ ಕೊಂದು ಬಿಟ್ಟಿರಂದ ಬಳಕ ನನಗ ರಕ್ತ ಬೇಕು ಅಂತ ಹೇಳಿ ಸ್ವಪ್ನದಾಗ ಹೇಳಕತ್ರು. ಹೌದ್ ಹೌದ್ ಅವಾಗ ತುಕ್ಕಪ್ರಾಯ ಬಂದು ಮಕ್ಕಳಿಗೆ ಹೇಳ್ತಾನೆ, ಎಲ್ಲೋ ಮಕ್ಕಳೇ, ಹೌದ್ ಜಕ್ರಾಯ ಮಾಳಿಂಗರಾಯ, ಹೌದ್ ಯಾವಾಗ ನೀವು ಈ ಬಂಡರನ್ನು ಹೊಡೆದು ರುದ್ರಗಟ್ಟಿ ಕಟ್ಸಿರಲ್ಲ, ಹೌದ್ ಹೌದ್ ಇನ್ನು ಮ್ಯಾಲ ಇವ್ರ ಸಲುವಾಗಿ ದಿನಾಲು ಬ್ಯಾಟಿ ಆಡಿ ಆ ರಕ್ತವನ್ನು ತಂದು ರುದ್ರಗಟ್ಟಿಗೆ ಹಚ್ಚರಿ, ಮುಂದು ಸಿದ್ಧಟಿಗೆ ಗಟ್ಟಿ ಆಗ್ತದಂತ ಹೇಳಿ ಮುತ್ಯ ಮಾಳಿಂಗರಾಯ ತುಕ್ಕಪ್ರಾಯ ಹೇಳಿದಕ್ಕಾಗಿ ಅಲ್ಲಿ ಬ್ಯಾಟಿ ಚಕ್ರಾಯ ಮಾಳಿಂಗರಾಯ ಬ್ಯಾಟಿ ಆಡಿ ಅದೇ ರಕ್ತ ಒಯ್ದು ರುದ್ರಗಟ್ಟಿಗೆ ಹಚ್ತಿದ್ರು. ಹೌದ್ ಇದು ತಂದೆ ಮಾತಿನ ಪ್ರಕಾರ ಬ್ಯಾಟಿ ಆಡಿದು ಹುಲ್ಲು ಮಾಸ್ತಾರ. ಹೌದ್ ಹೌದ್ ಮತ್ತೆ ಅವ್ರ ತಿಲ್ಲಾಕೇನು ಹೊಡೆದಿಲ್ಲ. ಹೌದ್ ಹೌದ್ ಮತ್ತ ಇದು ಬಿಟ್ರ ಇದು ಸುಳ್ಳು ಅಂದೆಪ್ಪ ಅಂದ್ರ ಸೀದಾ ಹುಲಜಂತಿ ಹೋಗುದು ಮನ್ನ ಸುಂಟಾಣದಾಗ ಸಿದ್ಧಾಂತ ಮಾಡಿಕೊಳ್ಳಕ್ಕ. ಮಾಸ್ತಾರ ಮೊನ್ನೆ ಸುಂಟಾಣದಾಗ ಇದೇ ಪುರ್ಣಿಗ್ ಮಾಸ್ತರ್ ಬಂದಿದ್ದಲ್ಲಿ ನಾನು ಇದ್ದಲ್ಲಿ. ನಾನು ಸಿದ್ದಿ ಬಾಳು ಮೇಳದಾಗ ನಾ ಹೋಗಿದ್ದೆ. ಇವರು ಕೆರ್ರು ಮಾಸ್ತರ್ ಮೇಳದಾಗ ಅವ್ರು ಬಂದಿರು. ಹೌದ್ ಇದೇ ಪ್ರಶ್ನೆ ಮಾಡ್ಯಾರ. ಹಾ ಅವ್ರು ಮಾಡ್ತಾರೆ. ಈಗ ನಾವು ಈ ಉತ್ತರ ಕೊಡ್ಲಿಲ್ಲಲ್ಲ, ಇವರೇ ಮಾಡ್ದಾರ. ಕೊಡ್ಲಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ನಮಗ್ ಕೇಳವ್ರಿ ಅವ್ರು. ಹೌದ್ ಈ ಪ್ರಶ್ನೆ ಇನ್ನು ಮುಂದೆ ಕೇಳಿದ್ರೆ ಕೇಳ ನನಗ್ ಬಂದವ್ರು. ಇದು ಬಿಟ್ಟಿರ್ತ ಮತ್ತೊಂದ್ ಯಾವ ಆಯ್ತು ಇನ್ನ ಪ್ರಶ್ನೆ ಮಾಡುದ್ರಿ. ಅದಕ್ಕೆ ಬಹಳ ಮಾತಾಡ್ಬೇಕು. ನನ್ ಮಲ್ಲುಗೌಡಿ ಈ ಕಡೆ ಜಪ್ಪಿಟ್ಟಾರ ಪೂಜಾರಿ. ನಿಮ್ಗ ಬಾಳಕ ಇನ್ನ ಯಥಾ ಪ್ರಕಾರ ಒಂದು ಚಾಲ್ ಹಾಡಿ ಇನ್ನೊಂದು ಪಾಳೆ ನಮ್ಮ ಪುಂಡು ಮಾಸ್ತರ್ ಕೊಡಮು. ಯಾಕಂದ್ರೆ ಈ ಕುಮಸಿಗೆ ಮೇಳಪ್ಪ ಅಂದ್ರೆ ಇದ್ರು ಹೋಳಿಗೆ ಇದ್ದಂಗ ಈ ದಿನ ಊರಾಗ ಇದ್ದೇ ಇರ್ತದ. ಇನ್ನು ಬೀರುಣಿಗೆ ಹೋಳಿಗೆ ಹೆಂಗ ಮಾಡ್ಯಾರ ಅಂತಕ್ಕಂಥ ಕೈ ಅದದ. ಏನು ಪಾಳ್ಯ ಬಂದ್ರೆ ಇನ್ನೊಂದು ಪಾಳ್ಯ ಬರ್ತದ, ಬರ್ಲಿಲ್ಲ ಅಂದ್ರೆ ಕುಸ್ತಿ ಗಡಿಗಳು ಯಾವಾಗ ಚಡ್ಡಿ ಹಾಕ್ಬೇಕಂತ ಕಾಯ್ಕೋತ ಕುಂತಾರ. ಚಾಲ ಹಾಡಿ ಸರಿಜೋಡಿ ಕಲಾವಂತರಿ ಪಾಳ್ಯ ಕೊಡ.